ನಮಸ್ಕಾರ ರೀ ಎಲ್ಲರಿಗೂ, ರಾಧೆ ರಾಧೆ, ಜೈ ಶ್ರೀ ಕೃಷ್ಣ. ಇವತ್ತ ಡೇ 3 ರೀ. ದ್ವಾರಿಕಾದಾಗ ಬಂದಿ ನಾವು. ಸೋಮನಾಥಿನ ದರ್ಶನ ಮಾಡ್ಕೊಂಬಂದ ದ್ವಾರಿಕಾಗ ಬಂದಿ. ಇದ ಟ್ರೈನ್ದಾಗ ಬಂದಿದ್ರಿ. ಸೋಮನಾಥ್ ಟು ಓಕಾ ಎಕ್ಸ್ಪ್ರೆಸ್ ಟ್ರೈನ್ ನಂಬರ್ ಎಲ್ಲ ಕೊಟ್ಟಿರ್ತೀನಿ ಅಂತ ಡಿಸ್ಕ್ರಿಪ್ಷನ್ದಾಗ, ಇಲ್ಲ ಅಂದ್ರೆ ಸ್ಕ್ರೀನ್ ಮ್ಯಾಗ ಕೊಟ್ಟಿರ್ತೀನಿ ಅಂತ. ಸೋಮನಾಥ್ಲೇ ಬಂದ್ವಿ. ಮುಂಜಾನೆ ಥಂಡಿ ಮಾತ್ರ ಭಾಳ ಐತ್ರಿ. ಇಲ್ಲಿ ನೆಕ್ಸ್ಟ್ ಲೆವೆಲ್ ಥಂಡಿ ಐತಿ ಫ್ರೆಂಡ್ಸ್. ದ್ವಾರಿಕಾ ರೈಲ್ವೆ ಸ್ಟೇಷನ್ ನೋಡಕ್ ಈ ತರ ಕಾಣ್ತೈತಿ ನೋಡ್ರಿ. ಅಲ್ಲಿ ಮ್ಯಾಗ್ ನೋಡಬಹುದ್ರಿ ನಮ್ ಭಾರತ ದೇಶದ ತಿರಂಗ ಧ್ವಜ ನೋಡ್ರಿ ಹೆಂಗ್ ಹಾರಾಕತ್ತೈತಿ ಅಲ್ಲಿ ಮ್ಯಾಗ. ಇದ ಮಾತಿಗೆ ಬೋಲೋ ಭಾರತ್ ಮಾತಾ ಕಿ ಜೈ. ಇಲ್ಲೇ ರೈಲ್ವೆ ಸ್ಟೇಷನ್ ಕಡೆ ಶೇರಿಂಗ್ ಆಟೋ ಇರ್ತಾವ. ಒಬ್ಬರಿಗೆ 20 ರೂಪೀಸ್ ತಗೊಂತಾರ ದ್ವಾರಿಕಾಧೀಶ್ ಮಂದಿರ್ ಕಡೆ ಬಿಡಾಕ. ಆಟೋ ಡ್ರೈವರ್ಸ್ ಸ್ಕ್ಯಾಮ್ ಮಾಡ್ತಾರ. ಧರ್ಮಶಾಲಾ ಅಂತ ಹೇಳಿ ಪ್ರೈವೇಟ್ ಹೋಟೆಲ್ ಕರ್ಕೊಂಡ್ ಹೋಗ್ತಾರ. ಇವ್ರ ಕಡೆಯಿಂದ ಹುಷಾರಾಗಿರ್ಬೇಕ. ಒಂದ್ ತಾಸ್ಲಿ ಇಲ್ಲಿಂದಿಲ್ಲೇ ಅಡ್ಡಾಡ್ತಾರ. ಕಡೆಕ್ ರೂಮ್ ಕೊಡಿಸ್ಲಿಲ್ಲ ಇವ್ರ. ಫ್ರೆಂಡ್ಸ್ ಈಗ ರೂಮ್ ಹುಡ್ಕಾತೀರಿ ದ್ವಾರಿಕಾಗ್ ಬಂದ. ಇಲ್ಲ ಸಿಗಾತಿಲ್ಲ, ಯಾಕಂದ್ರ ಇವತ್ತ ಮಕರ ಸಂಕ್ರಾಂತಿ ಐತಲ್ರಿ, ಅದಕ್ಕೆ ಫುಲ್ ಅದಾವ ಎಲ್ಲಾ ಕಡೆನು. ಅಂದ್ರ ಹುಡ್ಕೊಂಬರ್ರಿ. ಫೈನಲಿ ಇಲ್ಲೊಂದ್ ರೂಮ್ ಸಿಕ್ತ. ಹೋಟೆಲ್ ಜಯಂತಿ ಅಂತ ಹೇಳಿ 1500 ಫಾರ್ 24 hours ರೂಮ್ ನೋಡಾಕ್ ಈ ತರ ಐತಿ. ಪಟ ಫ್ರೆಶ್ ಆಗೊಂಬರ್ರಿ. ಈಗ ಫ್ರೆಂಡ್ಸ್ ಈಗ ಪೂರಾ ರೆಡಿ ಆಗಿವ್ರಿ. ರೆಡಿ ಆಗಿ ಮತ್ತೆ ದೇವ್ರ ದರ್ಶನ ಮಾಡಕ್ ಹೊಂಟಿವಿ. ಈಗ ಇಲ್ಲಿ ರೂಮ್ ಇವತ್ತ ಬಾಳ ಅವೈಲೇಬಲ್ ಇಲ್ರಿ, ಯಾಕಂದ್ರೆ ಇವತ್ತು ಸಂಕ್ರಾಂತಿ ಐತಿ, ಅದಕ್ಕೆ ರೂಮ್ ಸಿಗಾತಿಲ್ಲ. ಮತ್ತೊಂದ್ ರೂಮ್ ಸಿಕ್ಕೈತಿ 1500 ಅಂತ 24 hours. ಈಗ ಇಲ್ಲಿ ರೂಮ್ ಎಲ್ಲಾ ಕಾಸ್ಟ್ಲಿ ಅದಾವ್ರಿ. ನಮ್ಮ ಕಡೆ ಕರ್ನಾಟಕದಾಗ ಸುಬ್ರಹ್ಮಣ್ಯಂ, ಧರ್ಮಸ್ಥಳ ಮತ್ತ ನಮ್ಮ ಹುಬ್ಬಳ್ಳಿ ಸಿದ್ದಾರಮಠ ಕಡೆ ರೂಮ್ ಕಮ್ಮಿ ರೇಟಿಗ ಇಟ್ಟಂಗ ಈ ಸೈಡ್ ಎಲ್ಲೂ ಕೊಡೋದಿಲ್ರಿ. ಬರೀ ನಮ್ ಕರ್ನಾಟಕದಾಗ ಅಷ್ಟ ಅಂತೇಳಿ ನಾನ್ ಅನ್ಕೊಳಕತ್ತೀನಿ. ನಿಮ್ಗೇನ್ ಗೊತ್ತಿತ್ತಂದ್ರ ಕಮೆಂಟ್ ದಾಗ ಹೇಳ್ರಿ. ಫ್ರೆಂಡ್ಸ್ ಈಗ ನಾಷ್ಟಾ ಮಾಡತ್ತೀವ್ರಿ. ಇಲ್ಲಿ ಅವಲಕ್ಕಿ ತಿನ್ನತ್ತೀವಿ. ಪೋವಾ ಅಂತಾರ ಇವ್ರ. ಇಲ್ಲಿ ಅವಲಕ್ಕಿ ಒಂದ್ಬಿಟ್ಟು ಎಲ್ಲ ಎಣ್ಣೆದೇ ಇರ್ತೈತೆ ಆಲ್ಮೋಸ್ಟ್. ಸಮೋಸ, ಕಚೋರಿ, ಅವು ಪೇಪಡ, ಡೋಕ್ಲಾ ಇಗ್ಲಾ ಏನೇನಾರ ಅದಾವ್ರಿ. ಆಲ್ಮೋಸ್ಟ್ ಎಣ್ಣೆದ ಅದಾವ. ಇದೊಂದ ಐತಿ. ಈಗ ಸ್ಟ್ರೀಟ್ಸ್ ಆಫ್ ದ್ವಾರಿಕಾ ನೋಡ್ಕೊಂತನ ಮಂದಿರ್ ಕಡೆ ಹೋಗೋಣಂತ. ಇವ್ರ ಚಾ ಅಣ್ಣಾವತ್ ಮಾಡ್ತಾರ. ಅದ್ರಕ್ ವಾಲ ಚಾ ಕುಡಿದ್ವಿ ನಾವು. ಅಣ್ಣಾವತ್ ಚಾ ಮತ್ತ ಕಾಫಿನೂ ಅದ್ರಕ್ ವಾಲ ಕಾಫಿ ಮಾಡ್ತಾರ, ಅಣ್ಣಾವತ್ ಮಾಡ್ತಾರ. ನೀವು ಏನಾರು ಬಂದ್ರೆ ಇಲ್ಲೇ ಚಾ ಕೊಡ್ರಿ. ಫ್ರೆಂಡ್ಸ್ ಈಗ ಫಸ್ಟ್ ನಾವು ನದಿ ಕಡೆ ಹೋಗೋಣ. ನದಿ ಕಡೆ ಹೋಗಿ ಕೈಕಾಲ್ ಮುಖ ಒಂದ್ ಸ್ವಲ್ಪ ತಕೊಂಡ. ನೋಡ್ರಿ ಅಲ್ಲೇನ್ ಮುಂದ ಕಾಣತೈತಿ ನೋಡ್ರಿ ಗೋಪುರ, ಅದ ಮಂದಿರ. ಮತ್ತ ಅಲ್ಲೇ ಲಾಕರ್ ಐತಿ, ಮೊಬೈಲ್, ಬ್ಯಾಗ್ ಅದು ಇಡ್ಬೋದು ನಾವು. ಅದ್ರ ಬಾಜುನ ಚಪ್ಪಲ್ ಮತ್ತ ಶೂ ಸ್ಟ್ಯಾಂಡ್ ಐತಿ. ಅಲ್ಲೇ ನಮ್ ಚಪ್ಪಲ್ ಶೂಸ್ ಇಡ್ಬೋದು ನಾವು. ಇವತ್ತ ಭಕ್ತಾದಿಗಳು ಬಾಳ ಮಂದಿ ಬಂದಾರ ಇಲ್ಲೇ ದ್ವಾರಿಕಾದಾಗ. ಫ್ರೆಂಡ್ಸ್ ಇದೇನ್ ನೋಡಾತಿರಿ ನೋಡ್ರಿ, ಇದ ಗೋಮಟಿ ನದಿ. ದ್ವಾರಕಾಧೀಶ ಮಂದಿರ್ ಕಡೆನ ಐತಿ ನದಿ. ನದಿ ಒಳಗ ಒಂದ್ ಸ್ವಲ್ಪ ಕೈಕಾಲ್ ಮಕ್ಕ ತಕೊಂಡ ನೀರ್ ಒಂದ್ ಸ್ವಲ್ಪ ಉಪ್ಪು ಅದಾವ ಇಲ್ಲೇ, ಯಾಕಂದ್ರ ಮುಂದ ಸಮುದ್ರ ಐತಿ ಅದಕ್ಕ. ಮತ್ತ ಅಲ್ಲಿ ಒಂದು ಬ್ರಿಡ್ಜ್ ಕಾಣತೈತಿ ನೋಡ್ರಿ, ಆ ಬ್ರಿಡ್ಜ್ ಹೆಸರು ಸುಧಾಮ ಸೇತು. ಫ್ರೆಂಡ್ಸ್ ಈಗ ಮತ್ತೆ ನಾವು ರಿಟರ್ನ್ ರೂಮ್ ಕಡೆ ಹೊಂಟಿವಿ. ಯಾಕಂದ್ರೆ ಅಲ್ಲಿ ಫೋನ್ ಇಡಬೇಕಂದ್ರೆ ಅಲ್ಲಿ ಭಾಳ ರಶ್ ಐತಿ. ಫೋನ್ ಇಡೋ ಜಾಗದಾಗ ರೂಮ್ ಕಡೆ ಹೋಗಿ ಫೋನ್ ಇತ್ತ ಮತ್ತೆ ಬಂದು ದರ್ಶನ ಮಾಡ್ಬೇಕ. ಭಾಳ ರಶ್ ಐತ್ರಿ ಇವತ್ತು, ಯಾಕಂದ್ರೆ ಸಂಕ್ರಮಣ ಐತಲ್ಲ, ಹಂಗಾಗಿ ರಶ್ ಐತಿ ಇವತ್ತು. ಫ್ರೆಂಡ್ಸ್ ಈಗ ಜಸ್ಟ್ ದರ್ಶನ ಮಾಡ್ಕೊಂಡ್ ಬಂದ್ವಿ. ಈಗ ಟೈಮ್ 2 ಗಂಟೆ ಆಗೈತ್ರಿ. 10 ಹೋಗಿದ್ವಿ ನಾವು. 2.5 ತಾಸು ಆತ್ರಿ ದರ್ಶನ ಮಾಡಾಕ. ಅಲ್ಲೇ ದರ್ಶನ ಮಾಡೋ ಮುಂದೆ ಭಾಳ ಕೆಟ್ಟ ದುಃಖ ಆಗತ್ತೈತಿ. ಭಾಳ ಗದ್ಲಿತ್ರಿ ಇವತ್ತು, ಯಾಕಂದ್ರೆ ಸಂಕ್ರಾಂತಿ ಐತಲ್ಲ, ಅದಕ್ಕೆ ಸುಟ್ಟಿ ಅಂತೇಳಿ ಎಲ್ಲಾರು ಬಂದಾರ. ಭಾಳ ಮಂದಿ ಭಕ್ತಾದಿಗಳು ಬಂದಿದ್ರ. ಈ ಮಂದಿರದಾಗ ಕರೆಕ್ಟ್ ಆಗಿ ಮೇಂಟೆನೆನ್ಸ್ ಮಾಡಾಕತ್ತೇ ಇದ್ದಿಲ್ಲ. ಭಾಳ ಕೆಟ್ಟ ದುಃಖ ಆಗತೈತ್ರಿ. ಅಲ್ಲಿ ಸಾಕ್ಸಾಕತ್ರಿ ದರ್ಶನ ಮಾಡ್ಕೊಂಡ್ ಮಾಡೋ ಮಟ. ಬಂದ ಮ್ಯಾಗ ಮಂದಿರ ಅವ್ರದ ಟ್ರಸ್ಟ್ ಅಲ್ಲೇ ಊಟ ಕೊಡ್ತಾರ. 30 ರೂಪಾಯಿ ಕೊಟ್ರ ವೆಜ್ ಥಾಲಿ ಕೊಡ್ತಾರ. ಅದು ಊಟ ಮಾಡ್ಕೊಂಡ್ರಿ. ಊಟ ಮಾಡಿ ಮಕ್ಕೊಂತೀನಿ ಒಂದ್ 2 ತಾಸು. ಆಮೇಲೆ ಸಂಜೆ ಮುಂದೆ ಸ್ವಲ್ಪ ಬೀಚ್ ಕಡೆ ಅಲ್ಲಿ ಹೋಗಿ ಬರೋಣಂತ. ಮತ್ತೆ ಸಂಜೆಗೆ ಸಿಗ್ತೀನಿ. 2 hours later. ಫ್ರೆಂಡ್ಸ್ ಇಲ್ಲೇ ಮ್ಯಾಗ ಬಂದಿನ ರಟ್ಟಲ್ ಮ್ಯಾಗ ನಾವೇನ ಸ್ಟೇ ಮಾಡಿದ್ವಿಲ್ಲ ಅದ್ರ ರೂಮ್ದಾಗ ಮ್ಯಾಗ ಇಲ್ಲೆಲ್ಲಾ ಮಂದಿ ಇವತ್ತ ಸಂಕ್ರಾಂತಿ ಐತಲ್ರಿ, ಅದಕ್ಕೆ ಪಟ ಆಡ್ಸಾತಾರ. ಈ ಪಟ ಆಡ್ಸಾಕತ್ತಾರ. ತೋರಿಸ್ತೀನಿ ಬರ್ರಿ ನಿಮ್ಗೆ. ನೋಡ್ರಿ ಇಲ್ಲ ಸಾಂಗ್ ಎಲ್ಲ ಹಚ್ಚಿ ಪಟ ಆಡ್ಸಾಕತ್ತಾರ. ಭಾಳ ಮಂದಿ ಅಟ್ಟದ ಮ್ಯಾಗ ನಿಂತಾರ ನೋಡ್ರಿ. ಆಲ್ಮೋಸ್ಟ್ ಎಲ್ಲರೂ
ಫ್ರೆಂಡ್ಸ್ ಒಂದು ಸ್ವಲ್ಪ ಮಕ್ಕೊಂದಿವಿ ಮತ್ತೆ ಮಂದಿರ ಕಡೆ ಹೊಂಟಿವಿ. ಮಂದಿರದಿಂದ ಪೂರ ಹೊರಗಿಂದ ಏನೇನು ನಡೆದಿತ್ತು ಎಲ್ಲ ವಿಡಿಯೋ ತೋರಿಸ್ತೇನಂತ. ಅಲ್ಲಿಂದ ಆಮೇಲೆ ಮತ್ತೆ ಬೀಚ್ ಕಡೆ ಹೋಗೋಣಂತ, ಮತ್ತೆ ನದಿ ಕಡೆನೂ ಹೋಗೋಣಂತ. ಬರ್ರಿ ಫ್ರೆಂಡ್ಸ್. ಮುಂಜಾನೆ ಈ ಮಂದಿರಿಗೆ ಹೋಗೋದ್ ರೋಡ್ ನೋಡಿರ್ಬೋದು ನೀವು. ಮುಂಜಾನೆ ಬಾಳ ಗದ್ಲಿ ಇತ್ರಿ ಇಲ್ಲೇ, ಈಗ ಖಾಲಿ ಐತ್ ನೋಡ್ರಿ. ಯಾಕಂದ್ರ ಮಂದಿರ ದರ್ಶನ ಮಾಡೋ ಟೈಮಿಂಗ್ ಮುಂಜಾನೆ 7 ಗಂಟೆಲೆ ಮಧ್ಯಾಹ್ನ 1 ಗಂಟೆ ಮಟ್ಟ. ಭಕ್ತಾದಿಗಳು ಏನಾರ ಜಾಸ್ತಿ ಮಂದಿ ಬಂದ್ರಂದ್ರ ಸ್ವಲ್ಪ ಟೈಮ್ ಎಕ್ಸ್ಟೆಂಡ್ ಮಾಡ್ತಾರಂತ. ಮತ್ತ ಸಂಜೆಗ್ 5 ಗಂಟೆಲೆ 9 ಗಂಟೆ ಮಟ್ಟ ನಮ್ ದರ್ಶನ ಮಾಡಾಕ ಅವಕಾಶ ಇರ್ತೈತಿ. ಈಗ ಟೈಮ್ 4 ಗಂಟೆ ಆಗೈತಿ. ಇಲ್ಲಿ ನೋಡಬಹುದು ನೀವು, ಎಲ್ಲಾ ಭಕ್ತಾದಿಗಳು ಲೈನಿಗೆ ನಿಂತಾರ. 5 ಗಂಟೆಗೆ ಇವ್ರಿಗೆಲ್ಲಾ ದರ್ಶನ ಮಾಡಾಕ ಬಾಗ್ಲಾ ತೆಗಿತಾರ. ನೀವು ಎಲ್ಲಾ ಇಲ್ಲಿಂದ ದರ್ಶನ ಮಾಡ್ಬಿಡ್ರಿ. ಮೊಬೈಲ್ ಕ್ಯಾಮೆರಾ ಏನು ಮಂದಿರ ಒಳಗ ಅಲಾವ್ ಇಲ್ಲ, ಅದಕ್ಕ ನಾನು ಏನು ವಿಡಿಯೋ ಮಾಡಿಲ್ಲ. ಇಲ್ಲಿಂದ ವಿಡಿಯೋ ಮಾಡಾಕತ್ತೀನಿ. ಇಲ್ಲಿಂದ ದರ್ಶನ ಮಾಡ್ರಿ ಎಲ್ಲಾರು. ಈ ಮಂದಿರ ವಿಷ್ಣು ಭಗವಾನಿಂದ 4 ಧಾಮದಾಗ ಒಂದು ಧಾಮ. ಶ್ರೀ ವಿಷ್ಣು ಭಗವಾನ್ ಅವರದ 8ನೇ ಅವತಾರ ಶ್ರೀ ಕೃಷ್ಣ. ಜೈ ಶ್ರೀ ಕೃಷ್ಣ. ಸ್ಟ್ರೀಟ್ಸ್ ಆಫ್ ದ್ವಾರಿಕಾ ನೋಡ್ರಿ ಇದ. ಫ್ರೆಂಡ್ಸ್, ಇದ ಬ್ರಹ್ಮಕುಂಡ. ಇಲ್ಲೇ ತೆಲುಗು ಮೂವಿ ಕಾರ್ತಿಕೀಯ 2 ಶೂಟಿಂಗ್ ಆಗಿತ್ತಂತ ಹೇಳಿ ಇಲ್ಲಿ ಲೋಕಲ್ಸ್ ಹೇಳಾಕತ್ತಾರ. ನೋಡ್ರಿ ಪಟ ಬಿದ್ದಾವ. ಇವತ್ತ ಮಕರ ಸಂಕ್ರಾಂತಿ ಐತಿ, ಪಟ ಆಡ್ತಾರ. ಫುಲ್ ಹೆವಿ ಆಡ್ತಾರ ಪಟ. ಎಲ್ಲಾರು ಆಡ್ತಾರ. ಇಲ್ಲಿ ಎಲ್ಲಿ ನೋಡಿ ಪಟ ಕಾಣತ್ತಾವ. ಫ್ರೆಂಡ್ಸ್, ಇಲ್ಲೊಂದ್ ಮಂದಿರ ಐತಿ. ಈ ಮಂದಿರದಾಗೂ ಪಟ್ಟದ್ಲೆ ಡೆಕೋರೇಷನ್ ಮಾಡ್ಯಾರ ನೋಡ್ರಿ. ಶ್ರೀಕೃಷ್ಣ ದ್ವಾರಕಾಧೀಶ್ ಮಂದಿರ ಹಿಂಗ ಪಟ್ಟದ್ಲೆ ಡೆಕೋರೇಷನ್ ಮಾಡಿದ್ರ. ಘೋಮ್ಟಿ ನದಿ ಘಾಟ್ ಕಡೆ ಬಂದ್ವಿ ನಾವೀಗ. ಇಲ್ಲಿ ಬಂದ್ರ ಒಂದ್ಸರ ಕಾಶಿಗ್ ಬಂದಂಗ ಅನ್ಸಾಕತೈತಿ. ಕಾಶಿನೂ ಇದೇ ತರ ಒಂದ್ ಸ್ವಲ್ಪ ಕಾಣ್ತೈತಲ್ಲ, ಅದಕ್ಕೆ ಹಂಗ ಅನ್ಸಾಕತೈತಿ. ಮತ್ತ ಇದು ಮಂದಿರಿನ ಫ್ಲಾಗ್ ದಿನಕ್ಕೆ 5 ಸಲ ಚೇಂಜ್ ಮಾಡ್ತಾರ ನೋಡ್ರಿ. ಫ್ರೆಂಡ್ಸ್, ಇದು ಬ್ರಿಡ್ಜ್ ಸುಧಾಮ ಸೇತು ಅಂತ ನೋಡ್ರಿ. ಶ್ರೀಕೃಷ್ಣದ ಪರಮ ಮಿತ್ರ ಅವ್ರ ಸುಧಾಮ ಅವ್ರದ್ದು ಹೆಸರಲ್ಲೇ ಮಾಡ್ಯಾರ ಬ್ರಿಡ್ಜ್. ಫ್ರೆಂಡ್ಸ್, ಇಲ್ಲಿ ಬೆಳಗ್ಗೆ ಬಂದಿದ್ದೀರಿ. ಬೆಳಗ್ಗೆ ನೀರು ಅಲ್ಲಿ ಮಠ ಇತ್ತು, ಅದು ಒಂಟಿ ನಿಂತಿತ್ತು, ಅಲ್ಲಿ ಮಠನೂ ಇತ್ತು. ಈಗ ನೀರು ಕಮ್ಮಿ ಆಗಿತ್ತು ನೋಡ್ರಿ. ಡ್ಯಾಮ್ ಮೋಸ್ಟ್ಲಿ ಬಂದ್ ಮಾಡಿರ್ಬೋದು ಅನಿಸ್ತೈತೆ ಅಲ್ಲಿ ನೋಡ್ರಿ. ನೀರು ಭಾಳ ಕಮ್ಮಿ ಆಗೈತಿ. ಎಲ್ಲರೂ ಮಂದಿ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಹೊಂಟ್ರ. ನಾವು ಆ ಕಡೆ ಹೋಗ್ಬರ್ರಿ, ಬೀಚ್ ಐತೆ ಆ ಕಡೆ. ಫ್ರೆಂಡ್ಸ್, ಈಗ ನಾವು ನದಿದಾಗ ನಡ್ಕೊಂಡು ಹೊಂಟೀವಿ. ಈ ಕಡೆಯಿಂದ ಅಲ್ಲಿ ಪಾರ್ ಮಾಡ್ಬೇಕಂದ್ರೆ ನದಿದಾಗ ಹೋಗ್ಬೇಕು. ಈಗ ನದಿದಾಗ ನೀರು ಕಮ್ಮಿ ಐತಿ, ಆಗಲ್ಲೇ ಭಾಳ ಇತ್ತು. ಈಗ ಡ್ಯಾಮ್ ಮೋಸ್ಟ್ಲಿ ಬಂದ್ ಮಾಡಿರ್ಬೋದು ಅನ್ಸುತ್ತೆ. ಜಾರಕಿ ಐತಿ, ಸ್ವಲ್ಪ ಹೊಂಟೀವಿ. ಸುಖ ಐತಿ ನೋಡ್ರಿ ಎಲ್ಲ ಕಡೆನೂ. ಫ್ರೆಂಡ್ಸ್, ನದಿ ಪಾರ್ ಮಾಡಿ ಈ ಕಡೆ ಬಂದ್ರೆ ಎಷ್ಟು ಸುಂದರವಾಗಿ ದೃಶ್ಯ ಕಾಣತೈತಿ ನೋಡ್ರಿ. ಇದು ಬ್ರಿಡ್ಜ್ ಸುಧಾಮ ಸೇತು. ಮತ್ತಲ್ಲಿ ಮಂದಿರ್ ನೋಡ್ರಿ ಎಷ್ಟು ಚಂದ ಕಾಣತೈತಿ ನೋಡ್ರಿ, ಎಷ್ಟು ಬ್ಯೂಟಿಫುಲ್ ಕಾಣಕತೈತಿ. ಮಹಾಭಾರತ್ ಕುರುಕ್ಷೇತ್ರ ಯುದ್ಧ ಆದ್ಮ್ಯಾಗ ಮಾತಾ ಗಾಂಧಾರಿ ಶ್ರೀಕೃಷ್ಣಗ ಶಾಪ ಕೊಡ್ತಾಳ. ಇದರಿಂದ ದ್ವಾರಿಕಾ ನಗರಿ ಪೂರ ಸಮುದ್ರದಾಗ ಮುಣುಗ್ ಹೋಗ್ಬೇಕಂತ ಹೇಳಿ ಶಾಪ ಕೊಡ್ತಾಳ ಮಾತಾ ಗಾಂಧಾರಿ ಶ್ರೀಕೃಷ್ಣಗ. ಮುಂದೆ ನೀವು ದ್ವಾರಿಕಾಧೀಶ್ ಮಂದಿರ್ ನೋಡಾತಿರಲ್ಲ ಶ್ರೀಕೃಷ್ಣದ, ಈ ಮಂದಿರ್ 2500 ವರ್ಷ ಹಳೇದೈತಿ. ಭಗವಾನ್ ಶ್ರೀಕೃಷ್ಣ ಅವ್ರದ್ದು ಮರಿ ಮೊಮ್ಮಗ ವಜ್ರಾನನ್ ಈ ಮಂದಿರ ನಿರ್ಮಾಣ ಮಾಡ್ಯಾರ. ಇಲ್ಲಿ ಆಕ್ಟಿವಿಟಿ ಅದ ನೋಡ್ರಿ. ಈ ತರ ರಿವರ್ ಕ್ರಾಸಿಂಗ್ ಮಾಡತ್ತಾರ ನೋಡ್ರಿ ಇಲ್ಲೊಂದ್ ಸ್ವಲ್ಪ ಮಂದಿ. ಫ್ರೆಂಡ್ಸ್, ಇಲ್ಲೇನ್ ನೋಡಾತಿರ ನೋಡ್ರಿ, ಇದು ಅರೇಬಿಯನ್ ಸಿ. ಇಲ್ಲಿ ಈ ಕಡೆ ಏನೈತಿ ನೋಡ್ರಿ, ಅದ ಗೋಮ್ಟಿ ರಿವರ್. ಇದು ನದಿ ಸಮುದ್ರಕ್ಕೆ ಸೇರ್ಕೊಳಕತೈತಿ, ಸಂಗಮ ಆಗಕತೈತಿ ಇಲ್ಲೇ ದ್ವಾರಿಕಾದಾಗ. ನೋಡ್ಬೋದು ನೀವು. ಈಗ ನೀರು ಕಮ್ಮಿ ಐತ್ರಿ, ಯಾಕಂದ್ರೆ ಅಲ್ಲಿ ಡ್ಯಾಮ್ ಬಂದ್ ಮಾಡ್ಯಾರಂತ. ಈಗ ನೀರು ಕಮ್ಮಿ ಐತಿ. ಆಮೇಲೆ ನೀರು ಬಿಟ್ರಂದ್ರೆ ಭಾಳ ನೀರು ಇರ್ತೈತಿ. ಇಲ್ಲೇ ಮುಂಜಾನೆ ಭಾಳ ನೀರು ಐತಿ, ಈಗ ಕಮ್ಮಿ ಐತಿ ನೋಡ್ರಿ. ಇದು ಅರೇಬಿಯನ್ ಸಿ. ಆ ಕಡೆ ಗೋಮ್ಟಿ ರಿವರ್ ಐತಿ ನೋಡ್ರಿ. ಇದು ರಿವರ್ ನೋಡ್ರಿ ಎಷ್ಟು ಬ್ಯೂಟಿಫುಲ್ ಆಗಿ ಐತಿ ನೋಡ್ರಿ. ಇದು ನೋಡಾಕ 2 ಕಣ್ಣು ಸಾಲೋದಿಲ್ಲ, ಅಷ್ಟು ಚಂದ ಅನ್ಸತೈತಿ ಗುಜರಾತ್ದಾಗ ಹಿಂಗೆ. ಫ್ರೆಂಡ್ಸ್, ಈಗ ಈ ಕಡೆ ಅದೀರಿ. ಈ ಕಡೆ ಮತ್ತೆ ಆ ಕಡೆ ಹೋಗ್ಬೇಕು. ಈಗ ಆ ಕಡೆ ಹೋಗಿ ಸನ್ಸೆಟ್ ವ್ಯೂ ನೋಡೋಣ ಅಂತ ಬರ್ರಿ. ಫ್ರೆಂಡ್ಸ್, ಕಲ್ಲು ನೋಡ್ರಿ ಭಾಳ ಡೇಂಜರ್ ಅದಾವ. ಹಂಗೆ ಹೇಳ್ಕೊಂಡು ಹೊಂಟೀವಿ. ಸ್ಲೋಲಿ ಇಳಿಬೇಕ್ರಿಲ್ಲ, ಕಲ್ಲು ಭಾಳ ಡೇಂಜರ್ ಅದಾವ. ಬ್ಯಾಲೆನ್ಸ್ ಇದ್ದಂಗೆ. ಫ್ರೆಂಡ್ಸ್, ಈಗ ರಿವರ್ ಕ್ರಾಸಿಂಗ್ ಮಾಡತ್ತೀವಿ ನಾವು. ಸ್ವಲ್ಪ ಜಾರಕಿ ಐತಿಲ್ಲ, ಸ್ಲೋ ಬರ್ಬೇಕು. ಅಲ್ಲಿ ನೋಡ್ರಿ ಸನ್ಸೆಟ್ ಆಗತೈತಿ.
ಫ್ರೆಂಡ್ಸ್ ಇಲ್ಲೇ ಸಂಗಮ ಆಗಕತ್ತೈತಿ, ಇಲ್ಲೊಂದು ಮಂದಿರ ಐತಿ, ಇಲ್ಲಿ ಮಂದಿರದ ದರ್ಶನ ಮಾಡೋಣ ಅಂತ. ಈ ತರ ಸಂಗಮ್ ನೋಡ್ರಿ ಬರೀ ದ್ವಾರಕೆದಾಗ ಸಿಗ್ತೈತಿ ನಿಮ್ಗೆ ನೋಡಾಕಿದ. ದರ್ಶನ ಮಾಡಾಕ ಟೋಟಲ್ 2 ಲೈನ್ ಅದಾವ್ರಿ. ಇಲ್ಲೊಂದ್ ಐತಿ ಮತ್ತ ನಾವ್ ಮುಂಜಾನೆ ಏನ ದರ್ಶನ ಮಾಡಿದ್ವಿ ನೋಡ್ರಿ ಅಲ್ಲೊಂದ್ ಐತಿ. ಇಲ್ಲಿ ಯಾರು ಕೇಳಿದ್ರು ಹೇಳ್ತಾರ, ಏನ್ ಪ್ರಾಬ್ಲಮ್ ಇಲ್ಲ. ಮತ್ತೀಗ ನಾವು ಊಟಕ್ಕೆ ಹೋಗೋಣ ಅಂತ. ಇಲ್ಲಿ ಊಟದ ಟೈಮಿಂಗ್ ಕೊಟ್ಟಾರ ನೋಡ್ರಿ, 11 ಗಂಟೆಲಿ 1:30 ಮಟ, 7 ಗಂಟೆಲಿ 9:30 ಮಟ. ಇಲ್ಲಿ 30 ರೂಪಾಯಿ ಕೊಡ್ಬೇಕ, 30 ರೂಪಾಯಿ ಕೊಟ್ಟ ಟೋಕನ್ ತಗೋಬೇಕ, ಟೋಕನ್ ತಗೊಂಡು ಅವ್ರ ಕಡೆ ಕೊಡ್ಬೇಕ. ಆಮೇಲೆ ಲೈನ್ ದಾಗ ನಿಂತ ಇಲ್ಲಿ ಊಟ ಮಾಡ್ಬೇಕ. ನೋಡ್ರಿ ಇಲ್ಲ ಭಕ್ತಾದಿಗಳೆಲ್ಲ ಲೈನ್ ದಾಗ ನಿಂತಾರ, ಅವ್ರು ನೀಡಾಕತ್ತಾರ ನೋಡ್ರಿ. ಇಲ್ಲಿ ನೋಡ್ಬೋದ್ರಿ ನೀವು, ಚಪಾತಿ, ಬಟಾಟಿ, ಕಿಚಡಿ ಮತ್ತ ಅದ್ ಮಜ್ಜಿಗೆ ಸಾರು ಇದ್ದಂಗ ಐತ್ರಿ. ಇಷ್ಟೆಲ್ಲಾ ಕೊಟ್ಟಾರ ನೋಡ್ರಿ ಊಟಕ್ಕ. ಇದ ಮಂದಿರದ ಟ್ರಸ್ಟ್ ದವ್ರದ್ರಿ, ಅದಕ್ಕ 30 ರೂಪಾಯಿಗ ಹೊಟ್ಟಿ ತುಂಬ ಊಟ ಕೊಡಾಕತ್ತಾರ. ಈಗ ನೀವು ನೋಡಬಹುದ್ರಿ ಅಲ್ಲಿ ಆರತಿ ಆಗಕತ್ತೈತಿ ಶ್ರೀಕೃಷ್ಣದ. ನೋಡಬಹುದು ಆರತಿ ಮಾಡಾಕತ್ತಾರ, ಅಲ್ಲಿ ಸ್ಕ್ರೀನ್ ದಾಗ ಕಾಣಾಕತ್ತೈತಿ ನೋಡ್ರಿ. ಮಂದಿರ ಕಡೆ ಈ ತರ ಎಲ್ಲ ಮಾರ್ಕೆಟ್ ಅದಾವ ನೋಡ್ರಿ. ಮತ್ತ ಈ ಟೈಮ್ದಾಗ ಭಕ್ತಾದಿಗಳು ಬಾಳ ಮಂದಿ ಇದಾರ. ಇಲ್ಲಿ ಮಂದಿರ ಕಡೆ ಈ ತರ ಐತ್ ನೋಡ್ರಿ ಇಲ್ಲಿ ದೃಶ್ಯ. ಫ್ರೆಂಡ್ಸ್ ಈಗ ಮತ್ತೆ ರಿಟರ್ನ್ ರೂಮಿಗೆ ಬಂದೀವ್ರಿ. ರೂಮಿಗೆ ಬಂದು ರೆಸ್ಟ್ ಮಾಡಾಕತ್ತೀವಿ. ನನಗೂ ಸ್ವಲ್ಪ ಆರಾಮಿದ್ದಿಲ್ಲ, ಥಂಡಿ ಮಾತ್ರ ನೆಕ್ಸ್ಟ್ ಲೆವೆಲ್ ಐತ್ರಿ. ಭಾಳ ಥಂಡಿ ಇಲ್ಲೇ, ಥಂಡಿ ಜ್ವರ ಬಂದ್ಬಿಟ್ಟಿದೆ ನನಗರಲ್ಲಿ. ಆರಾಮ ಅನ್ಸಾತಿದ್ದಿಲ್ಲ ಅಂದ್ರೆ ಅಡ್ಡಾಡಕತ್ತೀವಿ. ಬೀಚ್ ಕಡೆ ಹೋಗಿದ್ವಿ ರೀ. ಬೀಚ್ ಕಡೆ ಹೋಗಿ ಆಮೇಲೆ ಮತ್ತೆ ಬೀಚ್ ಮತ್ತು ನಂದಿ ಸಂಗಮ ಆಕೈತಲ್ಲ ನೋಡಿದ್ವಿ. ಆಮೇಲೆ ಅಲ್ಲಿ ಊಟ ಮಾಡಿದ್ವಿ. ಊಟ ಮಾಡಿ ಮತ್ತು ನಾಳೆಗೆ ದ್ವಾರಿಕಾ ದರ್ಶನಕ್ಕೆ ಹೊಂಟಿವ್ರಿ. ಅದು ಇಲ್ಲಿ ಬಸ್ ಇರ್ತೈತಿ, 150 ರೂಪೀಸ್ ಕೊಟ್ಟರೆ ಅವರ ಪ್ಲೇಸ್ ತೋರಿಸ್ತಾರೆ. ನಾಗೇಶ್ವರ ಜ್ಯೋತಿರ್ಲಿಂಗ, ಆಮೇಲೆ ಶಿವರಾಜ್ಪುರ ಬೀಚ್ ಅವೆಲ್ಲ ತೋರಿಸ್ತಾರಂತ. ನಿಂಗೆ ಅದು ನೆಕ್ಸ್ಟ್ ವೀಡಿಯೋದಾಗ ಹೇಳ್ತೀನಿ ಅಂತ ನಿಮ್ಗೆ. ಈ ವಿಡಿಯೋ ನಿಮ್ಗೆ ಚಲೋ ಅನ್ಸೈತೆ ನಾನು ಅನ್ಕೊಳತ್ತೀನಿ. ಚಲೋ ಅನ್ಸೈತೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನಾಳೆ ಬೆಟ್ಟಾಗೋಣಂತ. ಮತ್ತು ನಾಳೆ ಡೇ 4 ಪಾರ್ಟ್ 4 ಬರ್ತೈತಿ. ಲಾಸ್ಟ್ ಡೇ ನಾಳೆ ಇಲ್ಲಿ. ಜೈ ಶ್ರೀ ಕೃಷ್ಣ, ರಾಧೆ ರಾಧೆ.